ನಮಸ್ಕಾರ, ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮತ್ತೆ ಎರಡನೇ ಅಲೆಯ ಆತಂಕ ಮನೆ ಮಾಡಿದೆ. ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಕೊರೋನಾದ ಎರಡನೇ ಅಲೆಯ ಆತಂಕ ಮನೆ ಮಾಡಿರುವಂಥದ್ದು. ದೇಶದಾದ್ಯಂತ ಕೊರೋನಾ ಯೂ ಟರ್ನ್ ಭೀತಿ ಶುರುವಾಗಿದೆ. ಕೊರೋನಾ ಕಂಟ್ರೋಲ್ಗೆ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಲಾಗುತ್ತಾ ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ. ಸಿಎಂಗಳ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೇಶದ 5 ರಾಜ್ಯಗಳಲ್ಲಿ ಕೊರೋನಾ ಇಲ್ಲಿ ಸಾಕಷ್ಟು ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು. ಮಹಾರಾಷ್ಟ್ರ ಅತಿ ಹೆಚ್ಚು ಕೊರೋನಾ ಕೇಸಸ್ಗಳು ವರದಿ ಆಗ್ತಾ ಇರುವಂಥದ್ದು ಮಹಾರಾಷ್ಟ್ರ. ಈ ಹಿಂದೆನೂ ಕೂಡ ಅಲ್ಲೇ ಜಾಸ್ತಿ ವರದಿ ಆಗ್ತಾ ಇತ್ತು, ಈಗಲೂ ಕೂಡ ಅಲ್ಲೇ. ಅದನ್ನ ಬಿಟ್ಟರೆ ಪಂಜಾಬ್, ಗುಜರಾತ್ನಲ್ಲಿ ಕೂಡ ಆತಂಕ ಮನೆ ಮಾಡಿದೆ. ಇದರ ಜೊತೆಗೆ ತಮಿಳುನಾಡು, ಕರ್ನಾಟಕಕ್ಕೂ ಕೂಡ ಟೆನ್ಷನ್ ಶುರುವಾಗಿರುವಂಥದ್ದು. ಕರ್ನಾಟಕ ಹೊರತಾಗಿ 4 ರಾಜ್ಯಗಳಲ್ಲಿ ಟಫ್ ರೂಲ್ಸ್ಗಳನ್ನ ಈಗ ಆಲ್ರೆಡಿ ಜಾರಿ ಮಾಡಲಾಗ್ತಾ ಇದೆ. ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ನೈಟ್ ಕರ್ಫ್ಯೂ ಅನ್ನೆಲ್ಲ ಹಾಕಲಾಗ್ತಾ ಇರುವಂಥದ್ದು. ಈ ಗುಜರಾತಲ್ಲೆಲ್ಲ ಈಗ ಆಲ್ರೆಡಿ ನೈಟ್ ಕರ್ಫ್ಯೂಗಳನ್ನ ಕೆಲವೊಂದು ಜಿಲ್ಲೆಗಳಲ್ಲಿ, ಹೆಚ್ಚಾಗಿ ಕೊರೋನಾ ಪ್ರಕರಣಗಳು ಕಾಣಿಸಿಕೊಳ್ತಾ ಇರುವಂತಹ ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗ್ತಾ ಇದೆ. ನಿನ್ನೆ ರಾಜ್ಯದಲ್ಲಿ 1000 ಗಡಿ ದಾಟಿದೆ ಸೋಂಕು. ಕಳೆದ 4 ದಿನದಲ್ಲಿ ಕಂಟಿನ್ಯೂಸ್ ಆಗಿ 900 ಕೇಸು ಬರ್ತಾ ಇತ್ತು. ನಿನ್ನೆ 1000ಕ್ಕೂ ಹೆಚ್ಚಿನ ಕೇಸ್ಗಳು ವರದಿಯಾಗಿರುವಂಥದ್ದು. ಇನ್ನು 3 ತಿಂಗಳಲ್ಲೇ, ಕಳೆದ 3 ತಿಂಗಳಲ್ಲೇ ಅತ್ಯಧಿಕ ಕೇಸ್ ಅದು. ರಾಜ್ಯದಲ್ಲೂ ಟಫ್ ರೂಲ್ಸ್ ಜಾರಿ ಮಾಡುವಂತಹ ಚಿಂತನೆ ಇದೆ, ಅದನ್ನ ಮಾಡುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಕೊರೋನಾ ರಿಪೋರ್ಟ್ ರೆಡಿ ಮಾಡಿದ್ದಾರೆ BS ಯಡಿಯೂರಪ್ಪನವರು. ಈಗ ಆಲ್ರೆಡಿ ಮೊನ್ನೆನೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಸೇರಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ಅದೆಲ್ಲವನ್ನೂ ಕೂಡ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಂದೆ ಇಡ್ಲಿರುವಂಥದ್ದು. ಆ ವರದಿಯನ್ನ ಸಲ್ಲಿಸಲಿದ್ದಾರೆ. ಇಂದಿನ ಸಭೆ ಬಳಿಕ ರಾಜ್ಯದಲ್ಲಿ ಟಫ್ ರೂಲ್ಸ್ ಜಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಕರ್ನಾಟಕದಲ್ಲೂ ಕೂಡ ನೈಟ್ ಕರ್ಫ್ಯೂ ಜಾರಿಯಾಗುತ್ತಾ ಕಾದು ನೋಡಬೇಕು. ಯಾಕೆಂದ್ರೆ 1000 ಗಡಿಯನ್ನ ದಾಟಿ ಮುನ್ನುಗ್ತಾ ಇದೆ. ಕೊರೋನಾ ಮತ್ತೆ ರಾಜ್ಯದಲ್ಲಿ ಅಬ್ಬರಿಸುವಂತ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಸೋಂಕು ಹೆಚ್ಚಿರುವಂತ ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಆ 1000ಕ್ಕೂ ಹೆಚ್ಚಿನ ಪ್ರಕರಣದಲ್ಲಿ 700ಕ್ಕೂ ಹೆಚ್ಚಿನ ಪ್ರಕರಣ ಬೆಂಗಳೂರದ್ದೇ ಆಗಿರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರದ್ದೇ ಮೇನ್ ಆಗಿ ಇರುವಂತ ಟೆನ್ಷನ್ ರಾಜ್ಯ ಸರ್ಕಾರಕ್ಕೆ. ಸೋಲಿಗರ ಸಾಥ್, ನೈಟ್ ಬೈನಾಕ್ಯುಲರ್, ಹುಲಿ ಕಾರ್ಯಾಚರಣೆ, ವಿಭಿನ್ನ ರಣತಂತ್ರ, ಮೆಗಾ ಕವರೇಜ್, ಆಪರೇಷನ್ ಟೈಗರ್. ಇನ್ನೂ ಸಿಕ್ತಿಲ್ಲ ಕೊಡಗಿನ ಅಪಾಯಕಾರಿ ಹುಲಿ. ಪೊನ್ನಂಪೇಟೆಯ ಬೆಳ್ಳೂರಿನಲ್ಲಿ ಹುಲಿ ಕಾರ್ಯಾಚರಣೆ ಮುಂದುವರೆದಿದೆ. 3 ಬಲಿ ಪಡೆದಂತ ಗಂಡು ಹುಲಿಗೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಸಿಕ್ಕಿಲ್ಲ ಆ ಒಂದು ಅಪಾಯಕಾರಿ ಹುಲಿ. ಚಳ್ಳೆ ಹಣ್ಣನ್ನ ತಿನ್ನಿಸ್ತಾನೆ ಇದೆ, ಆದ್ರೆ ಅದರ ದಾಳಿನೂ ಕೂಡ ಮುಂದುವರೆದಿದೆ. 150 ಜನ ಸಿಬ್ಬಂದಿ, 3 ತಂಡಗಳಿಂದ ಹುಲಿಗೆ ಶೋಧವನ್ನ ಮಾಡಲಾಗ್ತಾ ಇದೆ. ಆದ್ರೂ ಕೂಡ ಹುಲಿಯ ಪತ್ತೆ ಮಾತ್ರ ಆಗ್ತಾ ಇಲ್ಲ. ಹುಲಿಯ ಜಾಡು ಪತ್ತೆಗೆ 4 ಸೋಲಿಗರನ್ನ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಸೋಲಿಗರು ಈ ಪ್ರಾಣಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಸ್ಗಳಾಗಿರುವಂಥದ್ದು. ಎಷ್ಟೇ ಟ್ರೈನಿಂಗ್ ಅನ್ನ ಕೊಟ್ಟರು ಕೂಡ ಅದಕ್ಕಿಂತ ಸೋಲಿಗರು ಅದರಲ್ಲಿ ಎಕ್ಸ್ಪರ್ಟ್ಸ್ಗಳಾಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಚಾಮರಾಜನಗರದಿಂದ ಸೋಲಿಗರನ್ನ ಕರೆಸಿದ್ದಾರೆ ಅರಣ್ಯ ಇಲಾಖೆಯವರು. ಹುಲಿ ಸೆರೆಗೆ ಕಾವಲು ಕೋಣೆ ತಂದಿಟ್ಟಂತಹ ಅರಣ್ಯ ಇಲಾಖೆಯವರು ಹುಲಿಯ ಚಲನವಲನವನ್ನ ವೀಕ್ಷಿಸಲಿಕ್ಕೆ ಬೈನಾಕ್ಯುಲರ್ ಅನ್ನ ಕೂಡ ಬಳಕೆ ಮಾಡಲಾಗ್ತಾ ಇರುವಂಥದ್ದು. ಹುಲಿಯ ಶಾಖ ಪತ್ತೆಗೆ ಥರ್ಮಾಮೀಟರ್ ಬಳಕೆ ಮಾಡಲಾಗ್ತಾ ಇದೆ. ಹುಲಿಯ ಶಾಖ ಪತ್ತೆಗೆ ಅಂದ್ರೆ ಅಲ್ಲೆಲ್ಲಾದ್ರೂ ಓಡಾಡಿದ್ರೆ ಅದು ಕೂಡ ಗೊತ್ತಾಗುತ್ತೆ. ಸೊ ಆ ಒಂದು ಟೆಂಪರೇಚರ್ ಮೇಲೂ ಕೂಡ ಇಲ್ಲೆಲ್ಲೋ ಹೋಗಿರ್ಬೋದು, ಈ ಜಾಗದಲ್ಲಿ ಅದು ಓಡಾಡಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಅದರಲ್ಲಿ ಸಿಗುತ್ತೆ. ಥರ್ಮಾಮೀಟರ್ ಬಳಕೆಯಿಂದ ಹುಲಿ 100 ಮೀಟರ್ ದೂರದಲ್ಲಿದ್ರೂ ಕೂಡ ಅದರ ದೇಹದ ಉಷ್ಣಾಂಶ ದೂರಕ್ಕೆ ಗೊತ್ತಾಗುತ್ತೆ. ಈ ನಡುವೆ ಆನೆಗಳನ್ನ ಬಳಸಿ ಹುಲಿ ಸೆರೆ ಹಿಡಿಲಿಕ್ಕೆ ಅರಣ್ಯ ಅಧಿಕಾರಿಗಳು ಸಾಹಸವನ್ನ ಪಡ್ತಾ ಇದ್ದಾರೆ. ಆದ್ರೂ ಕೂಡ ಆ ಒಂದು ಹುಲಿ ಮಾತ್ರ ಸಿಗ್ತಾ ಇಲ್ಲ. ಹುಲಿ ಕಾರ್ಯಾಚರಣೆಯ ಸಂಪೂರ್ಣವಾದಂತ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ಬಾಲಕರನ್ನ ಬಲಿ ಪಡೆದಂತ ಜಾಗದಲ್ಲಿ ನ್ಯೂಸ್ 18 ಕನ್ನಡದ ಪ್ರತಿನಿಧಿ ಇದ್ದಾರೆ. ಪೊನ್ನಂಪೇಟೆಯ ಬೆಳ್ಳೂರಿನಲ್ಲಿ ನ್ಯೂಸ್ 18 ಕನ್ನಡ ಅಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಯಾಕೆಂದ್ರೆ ಇದು ದೊಡ್ಡ ಮಟ್ಟದ ಆತಂಕವನ್ನ ತಂದಿಟ್ಟಿದೆ ಆ ಭಾಗದ ಗ್ರಾಮಗಳಲ್ಲಿ.
ಅಲ್ಲಿನ ಗ್ರಾಮಸ್ಥರು ಹೊರಗಡೆ ಹೆಜ್ಜೆ ಇಡ್ಲಿಕ್ಕೆ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. 3 ಜನರನ್ನ ಬಲಿ ಪಡೆದಿರುವಂತ ಹಿನ್ನೆಲೆಯಲ್ಲಿ ಇನ್ನು ಆ ಒಂದು ಹುಲಿಯನ್ನ ಹಿಡಿಲಿಕ್ಕೋಸ್ಕರ ಸಾಕಷ್ಟು ಬೇರೆ ಬೇರೆ ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಪತ್ತೆ ಆಗ್ತಾ ಇಲ್ಲ. ಇಷ್ಟೊಂದು ಸತಾಯಿಸ್ತಾ ಇದೆ ಅಪಾಯಕಾರಿ ಹುಲಿ. ಸೊ ಹೀಗಾಗಿ ಅಲ್ಲಿ ಯಾವ ರೀತಿಯಾಗಿದೆ ಆ ಒಂದು ಕಾರ್ಯಾಚರಣೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾಕೆಂದ್ರೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಚರ್ಚೆ ಆದಂತ ವಿಚಾರ ಅದು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ, ಆ ಸ್ಥಳದಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ಇನ್ನ ಒಂದೇ ಹುಲಿನ ಈ ರೀತಿಯಾಗೆಲ್ಲ ಸತಾಯಿಸ್ತಾ ಇರುವಂತದ್ದು ಅಥವಾ ಬೇರೆ ಬೇರೆ ಅಂದ್ರೆ ಇನ್ನು 2-3 ಹುಲಿಗಳು ಇರುವಂತದ್ರ ಬಗ್ಗೆ ಏನಾದ್ರೂ ಸಾಧ್ಯತೆ ಇದೆಯಾ? ಈ ಕಾರ್ಯಾಚರಣೆ ಯಾವ ಹಂತದಲ್ಲಿದೆ? ಖಂಡಿತ ಪೃಥ್ವಿ. ಈಗ ಎಲ್ಲೋ ಒಂದ್ ರೀತಿ ಬೆಳ್ಳೂರಿನ ಜನರಿಗೆ ಮೂಡಿರುವಂತ ಪ್ರಶ್ನೆ ಅಂದ್ರೆ ಇದೆ. ಯಾಕಂದ್ರೆ ಕೇವಲ ಒಂದು ಹುಲಿಯಿಂದ ಈ ರೀತಿಯಂತ ಅಟ್ಯಾಕ್ಗಳು ಆಗ್ತಿದ್ಯಾ ಅಥವಾ 2-3 ಹುಲಿಗಳೇನಾದ್ರೂ ಈ ರೀತಿಯಂತ ಅಟ್ಯಾಕ್ಗಳು ಮಾಡ್ತಿದ್ಯಾ ಅನ್ನುವಂತ ಒಂದು ಅನುಮಾನ ಇವತ್ತು ಸ್ಪಷ್ಟವಾಗಿ ಇಲ್ಲಿನ ಜನತೆಗೆ ಎದುರಾಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಇವತ್ತು 1 ವಾರದ ಹಿಂದೆ ಘಟನೆ ನಡೆದಂತಹ ಬೆಳ್ಳೂರಿನ ಒಂದು ಸ್ಥಳ ಏನಿದೆ, ಇದೇ ಒಂದು ಜಾಗದಲ್ಲಿ 8 ವರ್ಷದ ಬಾಲಕನನ್ನ ಆ ಒಂದು ಹುಲಿ ಬಲಿ ಪಡ್ಕೊಂಡಿರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ನನ್ನ ಎಡಭಾಗದಲ್ಲಿ ಈ ಒಂದು ಜಾಗ ಏನ್ ಕಾಣ್ತಾ ಇದೆ, ಇದೇ ಒಂದು ಜಾಗದಲ್ಲಿ ಆ ಒಂದು ಬಾಲಕನ ಮೇಲೆ ಹುಲಿ ಅಟ್ಯಾಕ್ ಮಾಡಿದ್ದಂತದ್ದು. ಜೊತೆಗೆ ಅಟ್ಯಾಕ್ ಮಾಡಿದಂತಹ ಒಂದು ಏಟಿಗೆ ಆ ಒಂದು ಬಾಲಕ ಕೂಡ ಅಷ್ಟೇ ಇದೇ ಒಂದು ಜಾಗದಲ್ಲಿ ಮೃತಪಡ್ತಾನೆ. ಮೃತಪಟ್ಟಂತಹ ಜಾಗ ಗುರುತಿಸಿದಂತಹ ಅರಣ್ಯ ಇಲಾಖೆಯವರು ಕೂಡ ಅಷ್ಟೇ ಈಗ ಒಂದು ಬೋನ್ ಅನ್ನ ಇಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಮತ್ತೆ ಇದೇ ಒಂದು ಜಾಗಕ್ಕೆ ಆ ಒಂದು ಹುಲಿ ಬರಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಒಂದು ಬೋನ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆ ಒಂದು ಬೋನ್ ನ ಮುಖಾಂತರವಾಗಿಯೂ ಕೂಡ ಅಷ್ಟೇ ಹುಲಿಯನ್ನ ಸೆರೆ ಹಿಡಿಬಹುದು ಅನ್ನುವಂತದ್ದು ಅರಣ್ಯ ಇಲಾಖೆಯ ಒಂದು ಪ್ಲಾನ್. ನೀವು ನೋಡ್ತಾ ಇರಬಹುದು ಬೋನ್ ನ ಒಳಭಾಗದಲ್ಲಿ ಒಂದು ಮಾಂಸವನ್ನು ಕೂಡ ಇಟ್ಟಿದ್ದಾರೆ. ಯಾಕಂದ್ರೆ ಮಾಂಸದ ವಾಸನೆಗೆ ಆ ಒಂದು ಹುಲಿ ಏನಾದ್ರೂ ಅದನ್ನ ತಿನ್ನೋಕೆ ಅಂತ ಬಂದಂತ ವೇಳೆಯಲ್ಲಿ ಅದನ್ನ ಈಸಿಯಾಗಿ ನಾವು ಕೆಡಬಹುದು ಅನ್ನುವಂತದ್ದು ಇಲ್ಲಿನ ಅರಣ್ಯ ಇಲಾಖೆಯ ಒಂದು ಪ್ಲಾನ್. ಆ ಪ್ಲಾನ್ ನಂತೆ 1 ವಾರದಿಂದ ಈ ರೀತಿಯಂತ ಬೋನ್ ಅನ್ನು ಇಟ್ಟಿದ್ದಾರೆ. ಆದ್ರೆ ಇದುವರೆಗೂ ಯಾವುದೇ ರೀತಿಯಂತ ರಿಸಲ್ಟ್ ಕೂಡ ಅಷ್ಟೇ ಅರಣ್ಯ ಇಲಾಖೆಗೆ ಸಿಕ್ಕಿಲ್ಲ. ಜೊತೆಗೆ ಇದೇ ಒಂದು ಜಾಗದಲ್ಲಿ ಬಾಲಕ ಮತ್ತು ಆತನ ತಾತ ಇಬ್ರು ಕೂಡ ಅಷ್ಟೇ ಇದ್ರು. ಆದ್ರೆ ಆತನ ತಾತನಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಆತ ಕೋಮಾ ಸ್ಟೇಜ್ ನಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಹುಲಿಯ ಚಲನವಲನಗಳನ್ನ ಗಮನಿಸಬೇಕು ಅಂತಾನೆ ಒಂದು ಕ್ಯಾಮರಾವನ್ನು ಕೂಡ ಅಷ್ಟೇ ಫಿಕ್ಸ್ ಮಾಡಿದ್ದಾರೆ. ನೀವು ನನ್ನ ಬಲಭಾಗದ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಒಂದು ಬೋನ್ ನ ಆಪೋಸಿಟ್ ವೇಲೆ ಒಂದು ಕ್ಯಾಮರಾವನ್ನು ಕೂಡ ಅಷ್ಟೇ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಆ ಒಂದು ಕ್ಯಾಮ್ರಾದಲ್ಲಿ ಪ್ರತಿ ಸೆಕೆಂಡ್ ವಿಜುವಲ್ ಕೂಡ ಅಷ್ಟೇ ಕ್ಯಾಪ್ಚರ್ ಆಗ್ತಿರುತ್ತೆ. ಒಂದು ಕತ್ತಲೆ ಇದ್ರೂ ಕೂಡ ಅಷ್ಟೇ HD ಕ್ವಾಲಿಟಿಯಲ್ಲಿ ಆ ಒಂದು ಕ್ಯಾಪ್ಚರ್ ಆಗುವಂತಹ ಒಂದು ಹೈಟೆಕ್ ಕ್ಯಾಮ್ರಾವನ್ನ ಕೂಡ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಆ ಒಂದು ಕ್ಯಾಮ್ರಾದಲ್ಲಿ ಏನಾದ್ರೂ ಹುಲಿ ಏನಾದ್ರೂ ಬಂದಂತ ವೇಳೆಯಲ್ಲಿ ಅದ ಒಳಗೆ ಹೋಗಿ ಅದನ್ನು ಮಾಂಸ ತಿನ್ನುವಂತ ವೇಳೆಯಲ್ಲಿ ಸೆರೆ ಇಡುವಂತಾಗಿರ್ಬೋದು ಅಥವಾ ಈ ಒಂದು ಜಾಗದಲ್ಲಿ ಓಡಾಟ ಮಾಡುವಂತಹದ್ದಾಗಿರ್ಬೋದು, ಇಂತಹದ್ದನ್ನ ಕ್ಯಾಪ್ಚರ್ ಮಾಡುವಂತಹ ನಿಟ್ಟಿನಲ್ಲಿ ಈ ರೀತಿಯಂತ ಒಂದು ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿದ್ರೆ. ಜೊತೆಗೆ ನೀವು ಒಂದು ಜಾಗವನ್ನು ಕೂಡ ನೋಡ್ತಾ ಇರಬಹುದು, ಕಂಪ್ಲೀಟ್ ಆದಂತಹ ಒಂದು ಕಾಫಿ ತೋಟ. ಅಂದ್ರೆ ಕಾಫಿ ತೋಟದಲ್ಲಿ ಎಲ್ಲಿ ಯಾವ ಹುಲಿ ಅಡಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರಲ್ಲ. ಯಾಕಂದ್ರೆ ಒಳಭಾಗದಲ್ಲಿ ಹೋಗಿ ಪ್ರತಿಯೊಂದು ಗಿಡದ ಭಾಗದಲ್ಲಿ ನೋಡಿದಂತ ವೇಳೆಯಲ್ಲಿ ಮಾತ್ರ ಅದು ಇದೆಯಾ ಇಲ್ವಾ ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕಾಫಿ ತೋಟ ಆವರಿಸಿಕೊಂಡಿರುವಂತಹದ್ದು. ಇಲ್ಲಿ ಹುಲಿ ಇದ್ರೂ ಕೂಡ ಅಷ್ಟೇ ಸೆರೆ ಹಿಡಿಯುವಂತಹದ್ದು ಸಾಕಷ್ಟು ರೀತಿಯಂತ ಒಂದು ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಮರದ ಸಂಧಿ ಪಂದಿಗಳಲ್ಲಿ ಇದ್ದಂತ ವೇಳೆಯಲ್ಲಿ ಗುಂಡೊಡಿಯೋಕ್ಕೂ ಕೂಡ ಅಷ್ಟೇ ಕಷ್ಟ ಆಗಿರುತ್ತೆ. ಅಂತಹ ಒಂದು ಸ್ಥಿತಿಯಲ್ಲಿ ಇವತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಕೂಡ ಅಷ್ಟೇ ಕಾರ್ಯನಿರ್ವಹಿಸ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈಗ ಆ ಒಂದು ಹುಲಿಯನ್ನ ಸೆರೆ ಹಿಡಿಯುವಲ್ಲಿ ಮಾತ್ರ ಮುಂದಾಗ್ತಾ ಇದ್ದಾರಾ ಅಥವಾ ಶಾರ್ಪ್ ಶೂಟರ್ಸ್ ಗಳನ್ನ ಕೂಡ ಕಳಿಸಿಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಯಾವ ಹುಲಿ ಸಿಕ್ಕಿದ್ರು ಕೂಡ ಹತ್ಯೆ ಮಾಡ್ಲಿಕ್ಕೆ ಮುಂದಾಗಿದ್ದಾರಾ ಅಂತ ಯಾವ ರೀತಿಯಾಗಿದೆ ಪ್ಲಾನ್ ಅದು ಅರಣ್ಯ ಇಲಾಖೆಯದ್ದು? ಯಾಕೆಂದ್ರೆ ಯಾವ ಹುಲಿ ಅಟ್ಯಾಕ್ ಮಾಡಿರುವಂತದ್ದು ಅದು ಯಾವ್ದ್ರ ಬಗ್ಗೆನೂ ಕೂಡ ಅವರಿಗೆ ಸರಿಯಾಗಿ ಇನ್ನೂ ಮಾಹಿತಿ ಇಲ್ಲ, ಕನ್ಫ್ಯೂಷನ್ಸ್ ಇದೆ ಇನ್ನೂ ಕೂಡ ಆ ವಿಚಾರದಲ್ಲಿ. ಎಸ್ ಪೃಥ್ವಿ, ಈಗ ನೀವು ಕೇಳಿದಂತ ಪ್ರಶ್ನೆ ಇದೆ, ಆ ಒಂದು ಪ್ರಶ್ನೆಗೆ ತಕ್ಕಂತೆ ಇಲ್ಲಿನ ಜನರು ಕೂಡ ಹೇಳ್ತಿರುವಂತದ್ದು ಅವ್ರಿಗೂ ಕೂಡ ಅಷ್ಟು ಎದುರಾಗಿರುವಂತ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಹುಲಿಯನ್ನ ಕೊಲ್ಲುವಂತ ದೃಷ್ಟಿಯಲ್ಲಾಗಿರ್ಬೋದು ಕೆಲಸ ಮಾಡ್ತಿಲ್ಲ, ಕೇವಲ ಅದನ್ನ ಸಂರಕ್ಷಣೆ ಮಾಡುವಂತ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿದ್ರೆ. ಈಗಾಗಲೇ 3 ಜೀವಗಳೋಗಿದೆ, ಆದ್ರೂ ಕೂಡ ಅಷ್ಟೇ ಅದನ್ನ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಿದ್ದಾರೆ. ಈಗ ಅವ್ರನ್ನ ನಾವು ಮಾತಾಡಿಸ್ತೀನಿ, ಅವ್ರ ಬಾಯಿಂದಾನೇ ನೀವೇ ಕೇಳ್ಬೋದು ಇಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಬಗ್ಗೆ. ಸರ್, ಪ್ರಮುಖವಾಗಿ ಇನ್ಸಿಡೆಂಟ್ ಆದಂತಹ ವೇಳೆಯಲ್ಲಿ ನೀವು ಇಲ್ಲಿದ್ರ ಅಥವಾ ಏನೆಲ್ಲ ಆಯ್ತು ಅವತ್ತಿನ ದಿನ? ಮೊದಲು ಕ್ಯಾಟ್ಲ್ ಕಿಲ್ಲಿಂಗ್ ಆಗಿತ್ತು, ಅದನ್ನ ನೋಡ್ಲಿಕ್ಕೆ ಅಂತ ಬರ್ತಾ ಇದ್ವಿ. ಆ ಸಂದರ್ಭದಲ್ಲೇ ಈ ಮ್ಯಾನ್ ಇದು ಕಿಲ್ ಮಾಡಿದೆ. ಇದೇನಾಗಿದೆ ಅಂತಂದ್ರೆ ಆ ಟೈಮಲ್ಲಿ ಅರಣ್ಯ ಇಲಾಖೆಯವರು ಕೂಡ ಅಲ್ಲೇ ಇದ್ರು.
ಸದ್ಯಕ್ಕೆ ಧಾವಿಸಿದವರು ನಮ್ಮ ಸ್ಥಳೀಯರು. ಅರಣ್ಯ ಇಲಾಖೆಯವರು ಹೆದರ್ಕೊಂಡು ದೂರ ನಿಂತಿದ್ರು. ಆ ಒಬ್ಬನನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಡೆಡ್ ಬಾಡಿನ ಮಾತ್ರ ಇವರು ಏನಾದರೂ ಜನರು ಸೇರಿ ಪ್ರತಿಭಟನೆ ಮಾಡ್ಬೋದು ಅಂತ ಹೇಳ್ಕೊಂಡು ತಗೊಂಡು ಹೋಗಿ ಮೋರ್ಚರಿಗೆ ಹಾಕಿದ್ದಾರೆ. ಅವರಿಗೆ ಮೋರ್ಚರಿಗೆ ಹಾಕೋದೇ ಮೇಯ್ನ್ ಆಗಿತ್ತು, ಜೀವ ಉಳಿಸೋದು ಮೇಯ್ನ್ ಆಗಿರಲಿಲ್ಲ. ಅವರಿಗೆ ಟೋಟಲಿ ಅರಣ್ಯ ಇಲಾಖೆದವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ಕಳೆದ 20-25 ದಿವಸಗಳಿಂದ ಈ ಹುಲಿ ದಾಳಿ ಶುರುವಾಗಿದೆ. ಅಷ್ಟರವರೆಗೆ ಇವರು ಆ ಹುಲಿ ಅಲ್ಲ ಈ ಹುಲಿ ಅಲ್ಲ ಅಂತ ಹೇಳಿ ಸುಮ್ಮನೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸರ್, ಈಗ ಈ ಒಂದು ಪ್ರಶ್ನೆ ಮೂಡುತ್ತೆ ಸರ್, ಪ್ರಮುಖವಾಗಿ ಒಂದೇ ಹುಲಿ ಅಟ್ಯಾಕ್ ಮಾಡ್ತಿದ್ಯಾ ಅಥವಾ ಬೇರೆ ಬೇರೆ ಹುಲಿಗಳೇನಾದ್ರೂ ಅಟ್ಯಾಕ್ ಮಾಡ್ತಿದ್ಯಾ ಹೇಗೆ ಅಂತ? ಇದು ಒಂದೇ ಹುಲಿ, ಮ್ಯಾನಿಟರ್ ಅಂದ್ಮೇಲೆ ಒಂದೇ ಇರುತ್ತೆ. ಇವ್ರ ಲೆಕ್ಕಾಚಾರನೇ ಬೇರೆ. ಇವರು ಈ ಭೌಗೋಳಿಕ ಲಕ್ಷಣ ಸರಿಯಾಗಿ ಇವ್ರೆಲ್ಲ ಹೇಳ್ತಾ ಇಲ್ಲ. ಇವರು ಪುಸ್ತಕದಲ್ಲಿ ಓದಿರೋ ಲೆಕ್ಕಾಚಾರ ಹೇಳ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇವ್ರು ಹೇಳ್ತಾರೆ ಇಲ್ಲ ಅದೇ ಬೇರೆ ಇರ್ಬೋದು, ಇದೇ ಬೇರೆ ಇರ್ಬೋದು. ಅರಣ್ಯ ಇಲಾಖೆಯವರು ಏನ್ ಹೇಳ್ತಾ ಇದ್ದಾರೆ? ಅವ್ರನ್ನ ಏನಾದ್ರೂ ಕೇಳಿದ್ರೆ ಹೇಳ್ತಾರೆ ಅದಕ್ಕೆ ಆ ಹುಲಿ ಅಲ್ಲ, ಇದು ಬೇರೆ ಹುಲಿ. ಇವರಿಗೆ ಪೇಂಟ್ ಹೊಡೆದು ತೋರಿಸಬೇಕಾಗಿದೆ ಇದೇ ಹುಲಿ ಅಂತ ಹೇಳಿ. ಇದು ಎಂತ ನಾಚಿಕೆಗೇಡಿನ ವಿಚಾರ. ಇಷ್ಟು ದಿವಸ ಆಗಿ ರಾತ್ರಿ ಧರಣಿ ಮಾಡ್ತಾ ಇದೀವಿ ನಾವು. ಸರ್, ಇನ್ನೊಂದು ಅರಣ್ಯ ಇಲಾಖೆ ಅಧಿಕಾರಿನ ಸಂಪರ್ಕ ಮಾಡಿದ್ರ ಅಂದ್ರೆ ಏನೇನ್ ಆಗ್ತಿದೆ, ಇಲ್ಲಿ ಕಾರ್ಯಾಚರಣೆ ಯಾವ ರೀತಿ ಇದೆ, ಜನರು ಭಯ ಪಡ್ತಿದ್ದಾರೆ, ಜನರು ಹೊರಗಡೆ ಬರಕ್ಕೆ ಹೆದರ್ತಿದ್ದಾರೆ, ನಿಮ್ಮ ಕಾರ್ಯಾಚರಣೆ ಯಾವ ರೀತಿ ಇದೆ ಅಂತ ಏನಾದ್ರು ನೀವು ಅರಣ್ಯ ಇಲಾಖೆಯವ್ರನ್ನ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ಅವ್ರಿಗೆ ಕಾರ್ಯಾಚರಣೆ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಸರ್. ಮತ್ತು ಲೋಕಲ್ ಸ್ಥಳೀಯರನ್ನ ಅವರು ಅಲ್ಲಿ ಬಿಡೋದಿಲ್ಲ, ಅವರು ಕಾರ್ಯಾಚರಣೆ ಹತ್ರ ಬಿಡೋದಿಲ್ಲ. ಬಿಟ್ರು ಪಕ್ಕದಲ್ಲಿ ಶಿಕ್ಷಣ ಇದೆ ಒಳಗಡೆ. ಈ ತರ ನಾವು ಕೇಳ್ಪಟ್ಟಿದ್ದು ಶಾರ್ಪ್ ಶೂಟರ್ಸ್ ನ ಕರೆಸಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಕಾಣಿಸಿದ ತಕ್ಷಣ ಅದನ್ನ ನೋಡಿತಾರೆ ಅನ್ನೋ ಮಾತುಗಳು ಕೇಳ್ಪಟ್ವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಆನೆ ಮುಖಾಂತರ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು, ಮತ್ತೊಂದು ಡ್ರೋನ್ ಬಿಟ್ಟು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಹೇಳ್ತಿದ್ದಾರೆ. ನಿಜವಾಗ್ಲೂ ಇದೆಲ್ಲ ಆಗ್ತಿದ್ಯಾ? ಇದೆಲ್ಲ ಮೊದಲು ಸಲ ಇಡೀ ದಿನ ಮಾರನೇ ದಿವಸ ಆಯ್ತು ಸರ್. ಇದು ಆನೆ ಕಾರ್ಯಾಚರಣೆ ಎಲ್ಲ ಅಲ್ಲಿಂದ ಅವರು 2 ಗುಂಡು ಹೊಡೆದಿದ್ದಾರೆ. ಅದು ಈ ಸ್ಥಳೀಯರನ್ನ ಜನರನ್ನ ಮೆಚ್ಚಿಸಗೋಸ್ಕರ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ನಮ್ಮ ಜನರನ್ನ ಒಂದು ಬಾಯಿ ಮುಚ್ಚಿಸುವ ಪ್ರಯತ್ನಕ್ಕೆ ಅವ್ರು ಮಾಡಿರ್ತಾರೆ. ಇದೆಲ್ಲ ಅಂದ್ರೆ 150 ಜನ ಸಿಬ್ಬಂದಿಯಿಂದ 25 ದಿನಗಳು ಹುಡುಕಿದ್ರು ಒಂದು ಹುಲಿ ನುಡಿಯಕ್ ಆಗ್ತಿಲ್ಲ. ಇಲ್ಲ, ಸ್ಥಳೀಯರಿಗೆ ಕಾಣ್ತದೆ ಹುಲಿ, ಇವ್ರಿಗೆ ಕಾಣೋದಿಲ್ಲ. ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ಈ ಇನ್ಸಿಡೆಂಟ್ ಆದ್ಮೇಲೆ ಕೂಡ ಸ್ಥಳೀಯರಿಗೆ ಒಂದು ಹುಲಿ ಕಾಣಿಸಿದೆ. ನೀವು ಅದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ರೆ ಇಂತ ಹತ್ರನೇ ಕಾಣ್ತಿದೆ, ಇಂತ ಹತ್ರ ಬರ್ತಿದೆ ಅನ್ನೋದ್ರ ಬಗ್ಗೆ? ಅವರು ಇರ್ತಾರೆ ಸರ್, ಅಧಿಕಾರಿಗಳು ಅವ್ರ ಜೊತೆಲಿ ಇರ್ತಾರೆ, ಪಕ್ಕದಲ್ಲಿ ಇರೋದಿಲ್ಲ ಅವರು. ಈ ತರ ಓಕೆ ಪೃಥ್ವಿ, ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳುವಂತಹದ್ದು. ಅಧಿಕಾರಿಗಳಿಗೆ ಕಾಣದ ಹುಳಿ ಇಲ್ಲಿನ ಸ್ಥಳೀಯರಿಗೆ ಕಾಣ್ತಾ ಇದೆ. ನಾವು ಮಾಹಿತಿ ಕೊಟ್ಟರು ಕೂಡ ಅಷ್ಟೇ ನಿರ್ಲಕ್ಷ್ಯತೆಯನ್ನ ವಹಿಸ್ತಿದ್ದಾರೆ. ಯಾರೊಬ್ರು ಕೂಡ ಅಷ್ಟೇ ಹುಲಿಯನ್ನ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿಲ್ಲ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತಹದ್ದು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ವಾಹನ ಸವಾರರಿಗೆ ಫಾಸ್ಟ್ ಟ್ಯಾಗ್ ಕಿರಿಕಿರಿ ಆಗ್ತದೆ. ಫಾಸ್ಟ್ ಟ್ಯಾಗ್ ತಂದಿದ್ದ ಉದ್ದೇಶ ಏನು ಅಂದ್ರೆ ಅಲ್ಲಿ ಯಾವಾಗ್ಲೂ ಕ್ಯೂ ನಿಂತ್ಕೊಬೇಕಾಗಿತ್ತಲ್ಲ 4 ವೀಲರ್ಸ್ ಅಲ್ಲೆಲ್ಲ. ಸೊ ಹೀಗಾಗಿ ಆ ಕಿರಿಕಿರಿಯನ್ನ ತಪ್ಪಿಸ್ಲಿಕ್ಕೋಸ್ಕರ ಈ ಫಾಸ್ಟ್ ಟ್ಯಾಗ್ ಅನ್ನ ತರಲಾಯಿತು. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತೆಲ್ಲ ತರಲಾಗಿರುವಂಥದ್ದು ಆ ಉದ್ದೇಶಗಳನ್ನೆಲ್ಲ ಇಟ್ಕೊಂಡು. ಆದರೆ ಆ ಉದ್ದೇಶಗಳು ಯಾವೂ ಕೂಡ ಈಡೇರದಂತೆ ಕಾಣಿಸ್ತಾ ಇಲ್ಲ. ಫಾಸ್ಟ್ ಟ್ಯಾಗ್ ಅಳವಡಿಸಿದ್ರು ಕೂಡ 10 ಸಮಸ್ಯೆಗಳು ಕಾಡ್ತಾ ಇದಾವೆ. ತಾಂತ್ರಿಕ ಸಮಸ್ಯೆಗೆ ಸವಾರರಂತೂ ಹೈರಾಣಾಗೋಗ್ಬಿಟ್ಟಿದ್ದಾರೆ. ಫಾಸ್ಟ್ ಟ್ಯಾಗ್ ವ್ಯಾಲೆಟ್ನಲ್ಲಿ ಕನಿಷ್ಠ ಠೇವಣಿ ಕಡ್ಡಾಯ ಅನ್ನೋದು ಇರುವಂತ ಹಿನ್ನೆಲೆಯಲ್ಲಿ ಇದು ಮತ್ತೊಂದು ಪ್ರಾಬ್ಲಮ್. ಆದ್ರೆ ಸ್ಟಿಕ್ಕರ್ ಬದಲಿಸಿದ್ರೆ ವ್ಯಾಲೆಟ್ ಬ್ಯಾಲೆನ್ಸ್ ಕೂಡ ಗೊತ್ತಾಗುತ್ತೆ. ಆ ಸ್ಟಿಕ್ಕರ್ ಅನ್ನ ಬದಲಿಸಿದ್ರೆ ಆ ವ್ಯಾಲೆಟ್ನ ಬ್ಯಾಲೆನ್ಸ್ ಕೂಡ ಅಲ್ಲಿಗೆ ಖತಮ್ ಆಗಿ ಹೋಗ್ಬಿಡುತ್ತೆ. ಅದರಲ್ಲಿ ಎಷ್ಟು ಉಳಿದಿದ್ರು ಕೂಡ ಅಷ್ಟೇ. ಸ್ಟಿಕ್ಕರ್ ಹಾಳಾದ್ರೂ ಕೂಡ ವ್ಯಾಲೆಟ್ನಲ್ಲಿನ ಹಣಕ್ಕೆ ಕುತ್ತು ಬರುವಂಥದ್ದು. ಸ್ಟಿಕ್ಕರ್ ಹಾಳಾದ್ರೆ ಮುಗೀತು. ಆ ಸ್ಟಿಕ್ಕರ್ ಕತೆನೂ ಅಷ್ಟೇ, ಆ ಅಕೌಂಟ್ ಕತೆನೂ ಕೂಡ ಅಷ್ಟೇ. ಮತ್ತೊಂದು ಸ್ಟಿಕ್ಕರ್ ತಗೊಬೇಕು ಅಂದ್ರೆ ಮತ್ತೊಂದು ಒಂದು ಬೇರೆ ಆದಂಥ ಹೊಸ ಒಂದು ಫಾಸ್ಟ್ ಟ್ಯಾಗ್ ಅನ್ನೇ ತಗೊಳ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಇದೆ. 22ಕ್ಕೂ ಹೆಚ್ಚು ಸಂಸ್ಥೆಗಳಿಂದ ಫಾಸ್ಟ್ ಟ್ಯಾಗ್ ನೋಂದಣಿ ಮಾಡಲಾಗಿದೆ. ಒಂದೊಂದು ಸಂಸ್ಥೆಯಲ್ಲಿ ಒಂದೊಂದು ದರ ಫಿಕ್ಸ್ ಆಗಿರುವಂಥದ್ದು. ಕೆಲವರು ಫಿಕ್ಸೆಡ್ ಅಮೌಂಟ್ ಅನ್ನ ಇಡಬೇಕು ಅನ್ನುವಂಥದ್ದನ್ನ ಸೇರಿಸಿ ಫಾಸ್ಟ್ ಟ್ಯಾಗ್ ಕೊಡ್ತಾ ಇದ್ರೆ, ಇನ್ನು ಕೆಲವರು ಹಂಗೆ ಯಾವುದೇ ರೀತಿಯಾದಂಥ ಫಿಕ್ಸೆಡ್ ಅಮೌಂಟ್ ಇಲ್ಲ, ಹಂಗೆ ಡೈರೆಕ್ಟ್ ಆಗಿ ಫಾಸ್ಟ್ ಟ್ಯಾಗ್ ಅನ್ನ ಕೊಡ್ತಿದ್ದಾರೆ. ಏನೀಗ ಫಾಸ್ಟ್ ಟ್ಯಾಗ್ ಕಂಪನಿಗಳು ಆದೇಶವನ್ನು ಮಾಡಿದಾವೆ, ಮಿನಿಮಮ್ ಚಾರ್ಜ್ 200 ರೂಪಾಯಿ ಮಾಡಬೇಕು ಅಂತ. ಅದು 200-300 ನಾವು ಮಾಡ್ತೀವಿ, ಅದು ನಮಗೆ ವೇಸ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ತದೆ. ಫಾಸ್ಟ್ ಟ್ಯಾಗ್ ಬಳಸೋವಂಥ ಏನು ಕಂಪನಿಗಳಿವೆ ಅವಕ್ಕೆ ಹೂಡಿಕೆ ಬಂಡವಾಳ ಮಾಡೋದಕ್ಕೆ ತುಂಬಾ ಸೂಕ್ತ ಆಗಿದೆ. ಇದು ಲಾಭಿನೇ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಮ್ದು ಯಾವುದೋ ಒಂದು ಕಾರಿಂದು ಗ್ಲಾಸ್ ಏನಾದರೂ ಹೊಡೆದೋದ್ರೆ ಅಥವಾ ಮಳೆಯಲ್ಲಿ ಸ್ಟಿಕ್ಕರ್ ಫಾಸ್ಟ್ ಟ್ಯಾಗ್ ಸ್ಟಿಕ್ಕರ್ ಹಾಳಾದರೆ ಬೇರೆ ಸ್ಟಿಕ್ಕರ್ ಹಾಕ್ಕೊಂಡ್ರೆ ನಾವು ಬೇರೆ ID ಸಿಗುತ್ತೆ. ಇದರಲ್ಲೇನೋ 1,000ನೋ 2,000ನೋ ನಾವು ಅಪ್ಲೋಡ್ ಮಾಡಿ ಮಡಗಿರ್ತೀವಿ ಹಣವನ್ನು, ಅದು ಕೂಡ ವ್ಯರ್ಥ ಆಗ್ತದೆ, ನಮಗೆ ಮೋಸ ಆಗ್ತಾ ಇದೆ. ಜೊತೆಗೆ ಫಾಸ್ಟ್ ಟ್ಯಾಗು ಕರೆಕ್ಟಾಗಿ ವರ್ಕ್ ಆಗಲ್ಲ ಟೋಲ್ಗಳಲ್ಲಿ.
ಹೇಳ್ತಂದ್ರೆ 60 ಕಿಲೋಮೀಟರ್ಗೆ ಒಂದು ಟೋಲ್ ಮಾಡಬೇಕು ಅಂತ ಸರ್ಕಾರದ ನಿಯಮಾವಳಿ ಇದ್ರೆ ಇವತ್ತಿನ ದಿವಸ 20 ಕಿಲೋಮೀಟರ್ಗೂ ಕೂಡ ಒಂದೊಂದು ಟೋಲ್ ಮಾಡಿದ್ದಾರೆ. ಇದು ಒಂಥರ ಹಗಲು ದರೋಡೆ ಆಗ್ಬಿಟ್ಟಿದೆ. ಒಂದು ಬೈಕು 70,000 ರಿಂದ 80,000 ಅಥವಾ 1,00,000 ಕಟ್ಟಿದ್ರೆ ನಾವು ಒಂದು 10,000 ರಿಂದ 12,000 ರೂಪಾಯಿ ನಾವು ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ. ಕಟ್ಟಿದಂಥ ರೋಡ್ ಟ್ಯಾಕ್ಸ್ ಯಾರಿಗೋಯ್ತು, ಯಾರ ಜೇಬ್ಗೋಯ್ತು? ಇವತ್ತಿನ ದಿನ ಫಾಸ್ಟ್ ಟ್ಯಾಗ್ ಅನ್ನೋದು ಹೆಂಗೆ ಅಂದರೆ ಹಿಂಗೆ ಮುಂದ್ಗಡೆ ಜೇಬಿಂದ ದುಡ್ಡು ಎತ್ಕೊಂತ ಇದ್ರು ಫಸ್ಟ್ ಕ್ಯಾಶಲ್ಲಿ, ಇವಾಗ ಹಿಂದ್ಗಡೆ ಬ್ಯಾಕ್ ಜೇಬಿಂದ ನಮ್ಮ ಅಕೌಂಟಿಂದ ದುಡ್ಡು ಎತ್ಕೊಂತ ಇದ್ದೀರಾ, ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಇವತ್ತು ಇದ್ದಕ್ಕಿದ್ದಂಗೆನೆ ಫಾಸ್ಟ್ ಟ್ಯಾಗ್ ನೀವು ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಡಬಲ್ ಚಾರ್ಜ್ ಅಂತ ಮಾಡಿದ್ರಿ. ಇವತ್ತು ಬನ್ನಿ ತೋರಿಸ್ತೀನಿ, ಫಾಸ್ಟ್ ಟ್ಯಾಗ್ ಇದ್ದವರು ಕೂಡ ಡಬಲ್ ಚಾರ್ಜ್ ಕಟ್ಟು ಟೋಲ್ ಪಾಸ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಸ್ಕ್ಯಾನ್ ಆಗ್ತಾ ಇಲ್ಲ, ಮಿಷಿನ್ ಸರಿ ಇಲ್ಲ. ಮಿಷಿನ್ ಇವ್ರು ಸರಿ ಇಲ್ಲ ಅಂತಂದ್ರೆ ಜನಗಳ ದುಡ್ಡು ಡಬಲ್ ಕಟ್ ಆಗ್ಬೇಕು. ಮತ್ತೆ ಬೆಂಗಳೂರಿನ ಅಮೃತಹಳ್ಳಿ ಹಾಗೂ ಸಂಪಿಗೆಹಳ್ಳಿ ಪೊಲೀಸರು ಡ್ರಗ್ಸ್ ಮಾಡ್ತಾ ಇದ್ದಂತ 2 ನೈಜೀರಿಯನ್ ಪ್ರಜೆಗಳನ್ನ ಬಂಧಿಸಿದ್ದಾರೆ. 2 ಕೇಸ್ಗಳಲ್ಲಿ 65 ಲಕ್ಷ ಮೌಲ್ಯದ 56 LSD ಪೇಪರ್, 100 ಗ್ರಾಂ ಬ್ರೌನ್ MDMA, 400 ಗ್ರಾಂ MDMA ಟ್ಯಾಬ್ಲೆಟ್ಸ್, 91 ಎಕ್ಸ್ಟಸಿ ಮಾತ್ರೆಗಳನ್ನ ಜಪ್ತಿ ಮಾಡಿದ್ದಾರೆ.